ಇದು ದಿಂಡಾವರದ TC. ಇಲ್ಲಿ ಯಾವ ಲೈನ್ ಮ್ಯಾನ್ಗಳು ಸಹ ಇಲ್ಲ. ಲೈನ್ ಮ್ಯಾನು ಹೇಳಿ ಕಳಿಸಿದ ಒಬ್ಬ ವ್ಯಕ್ತಿ ಮಾತ್ರ ಇದ್ದಾರೆ. ಬೆಸ್ಕಾಂ ಇಲಾಖೆ ಕೆಟ್ಟು ಅಂಡಾವರಣ ಎದ್ದಿದೆ ಅನ್ನೋಕ್ಕೆ ಇದೊಂದೇ ಸಾಕ್ಷಿ. ಒಬ್ಬ ಲೈನ್ ಮ್ಯಾನು ಮಾತು ಕೇಳಲ್ಲ, ಒಬ್ಬ SO ಮಾತು ಕೇಳಲ್ಲ. ಈ ರೀತಿಯಾಗಿದೆ ಅವಸ್ಥೆ. ನಮ್ಮ ಕೆಲಸಗಳನ್ನ ನಾವೇ ರೈತರುಗಳು ಮಾಡಬೇಕಾಗಿದೆ. ಇದು ಪರಿಸ್ಥಿತಿ. ಏನಪ್ಪ ಏನೋ ಹೇಳಿದೆ? ಯಾರು ಬಂದಿಲ್ಲ ಅಂತ ವಿಡಿಯೋ ಮಾಡಿ ಕೈ ಬಿಡು, ನಾವು ರೈತರೇ ಮಾಡ್ತಾ ಇದೀವಿ ಕೆಲಸ ಅಂತ. ಹೌದೇನು? ನಾವು ರೈತರೇ ಮಾಡ್ತಾ ಇದೀವಿ. ಲೈನ್ ಮೇಲೆ ಯಾರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಯಾರು ಬಂದಿಲ್ಲ ಇಲ್ಲಿ. ಲೈನ್ ಮ್ಯಾನು ಹೇಳಿ ಕಳಿಸಿದ ಒಬ್ಬ ಸಾರ್ವಜನಿಕ ವ್ಯಕ್ತಿಯನ್ನು ಬಿಟ್ಟು ಇಲಾಖೆಯಿಂದ ಒಬ್ಬ ಲೈನ್ ಮ್ಯಾನ್ ಬಂದಿಲ್ಲ, SO ಬಂದಿಲ್ಲ, ಯಾರ್ಯಾರೂ ಬಂದಿಲ್ಲ. ಇಲಾಖೆಯಿಂದ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದೈತೆ. TC ಕೊಟ್ಟು ಕಳಿಸಿದರು. ಅದು ನೆನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಲಿಸಿ ಒಂದು ಟೇಬಲ್ನಿಂದ 60 ಟೇಬಲಿಗೆ ಕಳಿಸಿ ಕೊನೆಗೆ ಏನೋ ಕರುಣೆ ತೋರಿಸಿರಂಗೆ ನಾಟಕವಾಡಿ TC ಕೊಟ್ಟಿದ್ದಾರೆ. 10,000 ರೂಪಾಯಿ ಕೊಟ್ಟಿದ್ರೆ ಇವು ಯಾವ ಟೇಬಲ್ಗೂ ಅಲಿಯೋದು ಬೇಕಾಗಲ್ಲ, ನೇರವಾಗಿ TC ಕೊಡ್ತಾರೆ. ಇದು ನಮ್ಮ ಹಿರಿಯೂರು ತಾಲೂಕಿನ ಬೆಸ್ಕಾಂ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ವ್ಯವಸ್ಥೆ. ದುರ್ದೈವ ನಮ್ಮದು. ನಾವು ಹಿರಿಯೂರು ತಾಲೂಕಿನಾಗಿರೋದು. ದೀಪದ ಕೆಳಗೆ ಇರ್ತಕ್ಕಂತಹ ಜಾಗದಲ್ಲಿ ಬೆಳಕಿಲ್ಲ ಅನ್ನಂಗೆ ನಮ್ಮದೇ ಸಚಿವರಿದ್ರೂ ನಮ್ಮ ಜಾಗದಲ್ಲಿ ಈ ರೀತಿ ಭ್ರಷ್ಟಾಚಾರ ನಡೀತಿರೋದು ನಮ್ಮ ದುರ್ದೈವ.